Hello children, today we are continuing with the lesson The Mughal Empire. You know who was the founder of Mughal Empire and also have known about the King Akbar also, the great King Akbar of Mughal Empire. So today's class we are going to know about Aurangzeb and the cultural contributions of Mughal Empire children. ಸೊ ಹಿಂದಿನ ಕ್ಲಾಸಲ್ಲಿ ನೀವು ಮೊಘಲ್ ಎಂಪೈರ್ ಯಾರು, ಅದನ್ನು ಸ್ಥಾಪನೆ ಮಾಡಿದವರು ಯಾರು ಮೊಘಲ್ ಎಂಪೈರ್ನ, ಮತ್ತು ಅಕ್ಬರ್ ಬಗ್ಗೆ ಅವರ ಒಂದು ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ತಿಳ್ಕೊಂಡ್ರಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಔರಂಗಜೇಬು ಅವರ ಒಂದು ಕಾಂಟ್ರಿಬ್ಯೂಷನ್ಸು ಮತ್ತು ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ಮೊಘಲ್ ಎಂಪೈರ್ ಬಗ್ಗೆ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ನೋ ಅಬೌಟ್ ಹೌ ದ ಮೊಘಲ್ ಎಂಪೈರ್ ವಾಸ್ ಡಿಕ್ಲೈನ್ಡ್, ಹೇಗೆ ನಾಶವಾಯಿತು ಅಂತ. ಸೊ ನಾವು ವಿ ನೋ ಅಬೌಟ್ ಔರಂಗಜೇಬ್. He is the son of Shah Jahan. So Shah Jahan's son yaru Aurangzeb and last well-known ruler of Mughal Empire. So last ruler yarappa, ಒಂದು Mughal emperor yarappa andre Aurangzeb. Aurangzeb was the last emperor of Mughals. He ruled for 50 years. ಅವರು 50 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. And he expanded his kingdom in all the directions. ಎಲ್ಲ ಡೈರೆಕ್ಷನ್ಸಲ್ಲೂ ಅವರೊಂದು ಸಾಮ್ರಾಜ್ಯನ ಎಕ್ಸ್ಪೆಂಡ್ ಮಾಡ್ತಾರೆ, ಬಟ್ ಅದೇ ಥರ ಡಿಕ್ಲೈನು ಫಾಸ್ಟಾಗೆ ಆಗುತ್ತೆ. ಸೊ ನಾವು ವಿ ನೋ ಅಬೌಟ್ ಹಿಸ್ ರಿಲಿಜಿಯಸ್ ಪಾಲಿಸಿ. ಹಿ ವಾಸ್ ಎನ್ ಆರ್ಥೋಡಾಕ್ಸ್ ಮುಸ್ಲಿಮ್, ವಾಸ್ ಎ ಸ್ಟ್ರಿಕ್ಟ್ ಫಾಲೋವರ್ ಆಫ್ ಮುಸ್ಲಿಮ್. He stayed away from drinking wine, gambling, entertainment and music. He lived a simple life. ಸೊ ಅವರು ಒಂದು ಡ್ರಿಂಕಿಂಗಿಂದ ಹೊರ ಇದ್ದರು, ಗ್ಯಾಮ್ಲಿಂಗ್ ಜೂಜು ಅಂತೀವಲ್ಲ ಅದು, ಎಂಟರ್ಟೈನ್ಮೆಂಟ್, ಮ್ಯೂಸಿಕ್ ಇವನ್ನೆಲ್ಲ ಇಷ್ಟಪಡ್ತಿರ್ಲಿಲ್ಲ, ಅದರಿಂದ ಹೊರ ಇದ್ದರು ಯಾರು, ಔರಂಗಜೇಬ್. ಆ್ಯಂಡ್ ಈ ಲಿವ್ಡ್ ಎ ಸಿಂಪಲ್ ಲೈಫ್, ಸಾಮಾನ್ಯ ಒಂದು ಜೀವನನ ಮಾಡ್ತಾಯಿದ್ರು. ಈ ಗೇವ್ ಅಪ್ ಲಿಬರಲ್ ಪಾಲಿಸಿ ಆಫ್ ಅಕ್ಬರ್. ಸೊ ಅಕ್ಬರ್ ಅವರೇನೋ ಒಂದು ರಿಲಿಜಿಯಸ್ ಟಾಲರೆನ್ಸ್ ಇತ್ತು, ಒಂದು ಲಿಬರಲ್ ಪಾಲಿಸೀಸ್ನ ಮಾಡಿದರು, ಆದರೆ ಅದನ್ನೆಲ್ಲ ತೆಗ್ದಾಕ್ತಾರೆ ಯಾರು, ಔರಂಗಜೇಬ್. ಸೊ ಈ ಇಂಪೋಸ್ ದ ಜಿಜಿಯಾ. ಸೊ ಜಿಜಿಯಾ ಅನ್ನೋ ಒಂದು ಏನು ಹಿಂದೂಸ್ ಮೇಲೆ ಒಂದು ಏನು ಟ್ಯಾಕ್ಸ್ ಇತ್ತು ಅದನ್ನು ಮತ್ತೆ ಇಂಪೋಸ್ ಮಾಡ್ತಾರೆ, ಮತ್ತೆ ಜಾರಿಗೆ ತರ್ತಾರೆ. ಸೊ ಅದನ್ನು ಅಕ್ಬರ್ ಅವ್ರು ಏನು ಮಾಡಿರ್ತಾರೆ, ಅದನ್ನು ಅಬಾಲಿಷ್ ಮಾಡಿರ್ತಾರೆ ಬೇಡ ಅಂತೇಳಿ, ಬಟ್ ಇವರು ಮತ್ತೆ ಅದನ್ನು ಇಂಪೋಸ್ ಮಾಡ್ತಾರೆ. ದಿಸ್ ಲೆಡ್ ಟು ಮೆನಿ ಪೊಲಿಟಿಕಲ್ ರಿಬಿಲಿಯನ್. ಸೊ ಇದರಿಂದ ಏನಾಯಿತು, ರಾಜಕೀಯದಲ್ಲಿ ಒಂದು ದಂಗೆ ಏಳೋಕ್ಕೆ ಕಾರಣ ಆಗುತ್ತೆ. The Sikhs and the Rajputs strongly opposed Aurangzeb in North India. ಸಿಖ್ರು ರಜಪೂತ್ಸ್ ಏನು ಮಾಡ್ತಾರೆ, ನಾರ್ತ್ ಇಂಡಿಯಾದಲ್ಲಿ ಅಪೋಸ್ ಮಾಡ್ತಾರೆ ಔರಂಗಜೇಬ್ನ. ಶಿವಾಜಿ ಆಲ್ಸೋ ರೋಸ್ ರಿವೋಲ್ಟ್ ಇನ್ ದ ಡೆಕ್ಕನ್. ಶಿವಾಜಿ ದ ಮರಾಠಾ ಕಿಂಗ್ ಶಿವಾಜಿ ಆಲ್ಸೋ ರೋಸ್ ರಿವೋಲ್ಟ್ ಇನ್ ದ ಡೆಕ್ಕನ್. These revolts continued for a long time. As a result, Aurangzeb lost enormous wealth, a large part of his army and vast of all his ಪ್ರೆಸ್ಟೀಜ್. ಸೊ ಇಲ್ಲಿ ಯಾವಾಗ ಸಿಕ್ಕು ರಜಪೂತರು ಮತ್ತು ಶಿವಾಜಿ ಅವರು ಏನು ಮಾಡ್ತಾರೆ, ದಂಗೆನ ಹೇಳ್ತಾರೆ ಔರಂಗಜೇಬ್ ವಿರುದ್ಧ. ಸೊ ಇದು ತುಂಬ ಲಾಂಗ್ ಟೈಮ್, ಇಟ್ ಕಂಟಿನ್ಯೂಡ್ ಫಾರ್ ಲಾಂಗ್ ಟೈಮ್. ಸೊ ಇದರಿಂದ ಏನಾಯಿತು, ಔರಂಗಜೇಬು ವೆಲ್ತನ್ನ ಲಾಸ್ ಮಾಡ್ಕೊತಾರೆ, ಲಾಟ್ ಆಫ್ ವೆಲ್ತನ್ನ ಲಾಸ್ ಆಗುತ್ತೆ. ಸೊ ಮತ್ತು ಲಾರ್ಜ್ ಪಾರ್ಟಿ ಏನು ಒಂದು ಲಾರ್ಜ್ ಪಾರ್ಟ್ ಆಫ್ ಆರ್ಮಿ ಏನಿತ್ತು, ಸೊ ಅವನೊಂದು ಪ್ರೆಸ್ಟೀಜ್ ಏನಿತ್ತು ಅದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಮೆನಿ ಪ್ರಾವಿನ್ಸಸ್ ಆಫ್ ಹಿಸ್ ಎಂಪೈರ್ ಬಿಕೇಮ್ ಫ್ರೀ. ಎಷ್ಟು ಪ್ರಾವಿನ್ಸ್ ಅವನ ಕೆಳಗಡೆ ಇದ್ವಲ್ಲ ರಾಜ್ಯಗಳು, ಅವೆಲ್ಲ ಫ್ರೀ ಆಗ್ತವೆ, ಸ್ವತಂತ್ರವಾಗ್ತವೆ. ಸೊ ದ ಡೆಕ್ಕನ್ ವಾರ್ ಸ್ವ್ಯಾಪ್ಡ್ ಔರಂಗಜೇಬ್ಸ್ ಎಕನಾಮಿಕ್ ಪವರ್ ಆ್ಯಸ್ ವೆಲ್ ಆ್ಯಸ್ ಮಿಲಿಟರಿ ಸ್ಟ್ರೆಂತ್. ಸೊ ಇದರಿಂದ ಏನಾಯಿತು, ಡೆಕ್ಕನ್ ವಾರ್ ಏನಾಯ್ತಲ್ಲ, ಸೊ ಇದರಿಂದ ಔರಂಗಜೇಬನ ಒಂದು ಎಕನಾಮಿಕ್ ಪವರ್ ಏನಿತ್ತು, ಮಿಲಿಟರಿ ಸ್ಟ್ರೆಂತ್ ಏನಿತ್ತು, ಅದನ್ನು ನಾಶ ಆಗೋಕ್ಕೆ ಕಾರಣ ಆಗುತ್ತೆ. ಸೊ ಬೀಯಿಂಗ್ ಎಕ್ಸಿಸ್ಟೆಡ್ ಈ ಡೈಡ್ ಇನ್ ದ ಡೆಕ್ಕನ್. ಸೊ ಇದರಿಂದ ಎಕ್ಸಿಸ್ಟೆಡ್ ಆದ ಔರಂಗಜೇಬ್ ಏನು ಮಾಡ್ತಾನೆ, ಅವರು ಮರಣ ಹೊಂದ್ತಾರೆ ಡೆಕ್ಕನಲ್ಲಿ. ಸೊ ವಿತ್ ದಿಸ್ ಡೆತ್ ದ ಮೊಘಲ್ ಎಂಪೈರ್ ವಾಸ್ ಗ್ರೇಟ್ಲಿ ವೀಕೆಂಡ್. ಸೊ ಔರಂಗಜೇಬ್ರ ಒಂದು ಸಾವಿಂದ ಮೊಘಲ್ ಎಂಪೈರ್ ಏನಾಯಿತು, ವೀಕ್ ಆಗೋಕ್ಕೆ ಕಾರಣ ಆಯಿತು. ಸೊ ದಿಸ್ ಈಸ್ ಹೌ ದ ರಿಬಿಲಿಯನ್ಸ್ ಆ್ಯಂಡ್ ಹೌ ದ ಔರಂಗಜೇಬ್ ಲಾಸ್ಟ್ ಈಸ್ ರೂಲ್ ಇನ್ ಮೊಘಲ್ ಎಂಪೈರ್. So now we know the cultural contributions of Mughals. So now we know the Mughal administration. So the emperor possessed all civil and military powers. So emperor ರಾಜನಿಗೆ ಎಲ್ಲ ಒಂದು ಸಿವಿಲ್ ಮತ್ತು ಮಿಲಿಟರಿ ಪವರ್ಸ್ ಇತ್ತು. ಮತ್ತು ಈಸ್ ಜಡ್ಜ್ಮೆಂಟ್ ವಾಸ್ ಫೈನಲ್. ಸೊ ಅವ್ರು ಏನು ಜಡ್ಜ್ಮೆಂಟ್ ಕೊಡ್ತಾಯಿದ್ರು ಅದು ಫೈನಲ್ ಆಗಿತ್ತು.
They divided the empire into province, subas, districts, ಸರ್ಕಾರ್ಸ್ ಆ್ಯಂಡ್ ತಾಲೂಕ್ಸ್, ಪರಗಣಾಸ್. ಸೊ ಎಂಪೈರ್ನ ಏನು ಮಾಡಿದರು, ಸೊ ಏನು ದೊಡ್ಡ ಸಾಮ್ರಾಜ್ಯ ಏನಿತ್ತು ಅದನ್ನು ಡಿವೈಡ್ ಮಾಡಿಕೊಂಡು 3 ಪ್ರಾವಿನ್ಸ್ ಅಂದರೆ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿಕೊಂಡು. ಸೊ ಒಂದು ಪ್ರಾವಿನ್ಸಸ್ ಸುಬಾಸ್, ಡಿಸ್ಟ್ರಿಕ್ಸ್ ಸರ್ಕಾರ್ಸ್ ಮತ್ತು ತಾಲೂಕ್ಸ್ ಪರಗಣಾಸ್ ಅಂತ ಹೇಳ್ತಾರೆ. ದ ಕೊತ್ವಾಲ್ ಲುಕ್ಡ್ ಆಫ್ಟರ್ ಲಾ ಆ್ಯಂಡ್ ಆರ್ಡರ್ ಇನ್ ದಿ ಸಿಟಿ. ಸೊ ಇಲ್ಲಿ ಈ ಒಂದು ಲಾ ಆ್ಯಂಡ್ ಆರ್ಡರ್ನ ಯಾರು ನೋಡ್ಕೊತಾ ಇದ್ರು, ಸೊ ಕೊತ್ವಾಲ್ he is looking after the law and order in the cities. So this is about the Mughal administration. So the king is the supreme power in Mughals rule. Now we know revenue system. You know Akbar minister Raja Todarmal framed the land revenue system. ಸೊ ಯಾರು ಒಂದು ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ನ ಫ್ರೇಮ್ ಮಾಡಿದ್ರು, ಅಕ್ಬರ್ನ ಮಂತ್ರಿಯಾಗಿದ್ದ ರಾಜ ತೋಡರ್ಮಾಲ್. ಈ ಒಂದು ಸಿಸ್ಟಮ್ ಹೇಗಿತ್ತು ಅಂದರೆ ಫರ್ಟಿಲಿಟಿ ಆಫ್ ಸಾಯಿಲ್ ಒಂದು ಇದ್ರ ಮೇಲೆ ಫಿಕ್ಸ್ ಮಾಡ್ತಾಯಿದ್ರು. ಸೊ ಹೇಗೆ ಒಂದು ಲ್ಯಾಂಡ್ ರೆವಿನ್ಯೂ ಅಂದರೆ ಭೂ ಕಂದಾಯ ಅಂತ ಹೇಳ್ತೀವಿ. ಸೊ ಅದನ್ನು ಹೇಗೆ ಕಲೆಕ್ಟ್ ಮಾಡ್ತಾಯಿದ್ರು ಅಂದರೆ ಒಂದು ಭೂಮಿಯ ಒಂದು ಫಲವತ್ತು, ಸೊ ಆ ಭೂಮಿ ಆ ಭೂಮಿಯಲ್ಲಿ ಎಷ್ಟು ಫರ್ಟಿಲಿಟಿ ಇದೆ, ಸೊ ಎಷ್ಟು ಬೆಳೆನ ಬೆಳೆಯೋಕ್ಕೆ ಅದು ಪ್ರಾಮುಖ್ಯತೆ ಇದೆ ಅನ್ನೋದನ್ನು ನೋಡಿ ಸೊ ಏನು ಮಾಡ್ತಾಯಿದ್ರು, ಈ ಒಂದು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾಯಿದ್ರು. ಸೊ ದಟ್ ಸಿಸ್ಟಮ್ ಇಸ್ ಕಾಲ್ಡ್ ದ ತೋಡರ್ ಸ್ಮಾಲ್ ಸಿಸ್ಟಮ್ ಅಂತಲೂ ಕರೀತಾರೆ, ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್. ಸೊ ನಾವು ವಿ ನೋ ಅಬೌಟ್ ಲಿಟ್ರೇಚರ್. ದ ಮೊಘಲ್ಸ್ ಪ್ಯಾಟ್ರನೈಸ್ಡ್ ಪರ್ಷಿಯನ್ ಲಿಟ್ರೇಚರ್ ಇನ್ ಸ್ಪೆಷಲ್ ವೇ. ಸೊ ಇವರು ಯಾವ ಒಂದು ಲಿಟ್ರೇಚರ್ನ ಒಂದು ಪ್ಯಾಟ್ರನೈಸ್ ಮಾಡ್ತಾರೆ ಅಂದರೆ ಪರ್ಷಿಯನ್ ಲಿಟ್ರೇಚರ್ನ ಒಂದು ಅವ್ರದ್ದೇ ಆದ ಒಂದು ಸ್ಪೆಷಲ್ ವೇಯಲ್ಲಿ ಪ್ಯಾಟ್ರನೈಸ್ ಮಾಡ್ತಾರೆ. ಸೊ ಇವರಲ್ಲಿ ಫೇಮಸ್ ಹಿಸ್ಟೋರಿಯನ್ಸ್ ಲೈಕ್ ಅಬ್ದುಲ್ ಫಜಲ್, ನಿಜಾಮುದ್ದೀನ್ ಆ್ಯಂಡ್ ಬದೌನಿ ದ ಫೇಮಸ್ ಲಿಟ್ರೇರಿಯನ್ಸ್ ಅಂತ ಹೇಳ್ತೀವಿ. ಸೊ ದೇ ಆರ್ ಲಿವಿಂಗ್ ಇನ್ ದ ಅಕ್ಬರ್ಸ್ ಕೋರ್ಟ್. ಅಕ್ಬರ್ನಾಮಾ, ದ ವರ್ಕ್ ಆಫ್ ದ ಅಬ್ದುಲ್ ಫಜಲ್ ವಾಸ್ ಇಂಪಾರ್ಟೆಂಟ್. ಸೊ ಅಕ್ಬರ್ನಾಮಾ ಯಾರ ಒಂದು ವರ್ಕ್ ಆಗಿತ್ತು, ಅಬ್ದುಲ್ ಫಜಲರ ವರ್ಕ್ ಆಗಿತ್ತು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಾರಾ ಸುಕೋ ದ ಮೊಘಲ್ ಪ್ರಿನ್ಸ್ ವಾಸ್ ಅನ್ ಎಕ್ಸ್ಟ್ರಾರ್ಡಿನರಿ ಸ್ಕಾಲರ್. ಸೊ ಮೊಘಲ್ ರಾಜ ದಾರಾ ಸುಕೋನು ಸಹ ಒಬ್ಬ ಸ್ಕಾಲರ್ ಆಗಿದ್ದ, ಎಕ್ಸ್ಟ್ರಾರ್ಡಿನರಿ ಸ್ಕಾಲರ್ ಆಗಿದ್ದ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಈ ಟ್ರಾನ್ಸ್ಲೇಟೆಡ್ ದ ಭಗವದ್ಗೀತಾ. ಸೊ ಭಗವದ್ಗೀತೆ ಏನು ಒಂದು ಸಂಸ್ಕೃತದಲ್ಲಿದ್ದ ಅದನ್ನು ಒಂದು ಟ್ರಾನ್ಸ್ಲೇಟ್ ಮಾಡ್ತಾರೆ. ದೋ ಹಿಂದಿ ಲಿಟ್ರೇಚರ್ ಡಿ ನಾಟ್ ರಿಸೀವ್ ರಾಯಲ್ ಪ್ಯಾಟ್ರನ್. ಹಿಂದಿಗೆ ಅಷ್ಟೊಂದು ರಾಯಲ್ ಪ್ಯಾಟ್ರನೇಜ್ ಇರಲಿಲ್ಲ, ಬಟ್ ಇಟ್ ಫ್ಲೋರಿಶ್ಡ್ ಆನ್ ಅಕೌಂಟ್ ಆಫ್ ದ ಎಫರ್ಟ್ಸ್ ಆಫ್ ದಿ ಭಕ್ತಿ ಸೈನ್ಸ್. ಸೊ ಹಿಂದಿ ಕಲ್ಚರ್ಗೆ, ಹಿಂದಿ ಲಿಟ್ರೇಚರ್ ಏನಿತ್ತು ಅದಕ್ಕೆ ಅಷ್ಟೊಂದು ಪ್ಯಾಟ್ರನೇಜ್ ಸಿಗಲಿಲ್ಲ. ರಾಯಲ್ ಅಂದರೆ ರಾಜರ ಒಂದು ಪ್ಯಾಟ್ರನೇಜ್ ಸಿಗಲಿಲ್ಲ. ಆದರೂ ಒಂದು ಭಕ್ತಿ ಸೈನ್ಸಿಂದ ಅದು ಒಂದು ಇಂಪಾರ್ಟೆನ್ಸನ್ನು ಪಡ್ಕೊಳುತ್ತೆ. ಲೈಕ್ ರಾಮಚರಿತ ಮಾನಸ. ಸೊ ತುಳಸಿದಾಸ್ ರೋಟ್ ರಾಮಚರಿತ ಮಾನಸ. So these are the literary works which we see in Mughal Empire. So now we know about architecture. So you have seen Humayun's tomb, which was constructed during Akbar's rule. He built a new fort near Agra, Fatehpur Sikri. Magnificent palaces, mosques, pavilions of this place attract tourists all over the world. You can see the Humayun's tomb. So Humayun's tomb which was constructed during Akbar rule. So Akbar's ಒಂದು ಆಳ್ವಿಕೆಯಲ್ಲಿ Humayun's tomb ಕಟ್ಟಿದ್ರು ಡೆಲ್ಲಿಯಲ್ಲಿ. And also he built new city in Agra and Fatehpur Sikri. The name is Fatehpur Sikri. Palaces, mosques. So it all attracts the tourist from all over the world. The tourist will come. Now also we can see the tourist will attract. And also you can see the entrance of Jami Masjid, Buland Darwaza, is the tallest in India. So this is also one of the architectural constructions which was done during the Mughal Empire. So it is 40 meter tall. ಎಷ್ಟು ಮೀಟರ್ ಟಾಲ್ ಇದೆ? 40 meter tall ಇದೆ. And also the Mughals architecture attained the glory during the period of Shahjahan. ಶಹಜಹಾನ್ರ ಒಂದು ಆಳ್ವಿಕೆಯಲ್ಲಿ ಈ ಒಂದು ಮೊಘಲ್ ಆರ್ಕಿಟೆಕ್ಚರ್ ಏನಿತ್ತು ಇನ್ನೂ ಒಂದು ಪೀಕ್ಗೆ ಹೋಗುತ್ತೆ, ಗ್ಲೋರಿ ಹೆಸರುವಾಸಿಯಾಗುತ್ತೆ. ಮೋತಿ ಮಹಲ್, ದ ಪ್ಯಾಲೇಸ್ ಬಿಲ್ಡ್ ಇನ್ ಆಗ್ರಾ ಫೋರ್ಟ್ ವಾಸ್ ವೆರಿ ಬ್ಯೂಟಿಫುಲ್. ತಾಜ್ ಮಹಲ್ at Agra, which was built by Shahjahan. And you can also see the wonderful monuments which was built in the memory of his queen Mumtaz Mahal. ಸೊ ಇದು ತಾಜ್ ಮಹಲನ್ನು
ಏನು ಒಂದು ಶಹಜಹಾನು ಅವರ ಒಂದು ಕ್ವೀನ್ ಹೆಂಡತಿ ಮುಮ್ತಾಜ್ ಮಹಲ್ ಅವಳ ಹೆಸರು ಮುಮ್ತಾಜ್ ಮಹಲ್ ರಾಣಿ. ಸೊ ಅವಳ ಒಂದು ನೆನಪಿಗೋಸ್ಕರ ಈ ಒಂದು ತಾಜ್ ಮಹಲ್ನ ಕಟ್ತಾರೆ. ವಿ ಕ್ಯಾನ್ ಸಿ ದ ಟೂಮ್ಸ್ ಆಫ್ ಶಹಜಹಾನ್ ಮುಮ್ತಾಜ್ ಇನ್ ಇಸ್ ಮೌಸೋಲಿಯಂ. ಅಂದರೆ ಈ ಒಂದು ತಾಜ್ ಮಹಲಲ್ಲಿ ನಾವು ಟೂಮ್ಸ್ ಶಹಜಹಾನ್ ಮತ್ತು ಮುಮ್ತಾಜಿನ ಒಂದು ಸಮಾಧಿನ ನಾವು ಟೂಮ್ಸನ್ನು ನೋಡ್ತೀವಿ. ಸೊ ಆಲ್ಸೋ ಈ ಬಿಲ್ಟ್ ರೆಡ್ ಫೋರ್ಟ್ which built in Delhi, Shah Jahan. So he built Red Fort also in Delhi, Agra Fort, Red Fort, Taj Mahal. So these are all the contributions of Shah Jahan. Painting. A new school of painting emerged during the period of Mughals. So painting ಗೂ ಸಹ ಒಂದು ಉತ್ತೇಜನ ಕೊಟ್ಟಿರ್ತಾರೆ ಮೊಘಲ್ಸು. ವಿ ಕ್ಯಾನ್ ಸಿ ಹಂಡ್ರೆಡ್ಸ್ ಆಫ್ ಆರ್ಟಿಸ್ಟ್ ಇನ್ ಅಕ್ಬರ್ ಕೋಟ್. ಹಂಡ್ರೆಡ್ಸ್ ಆಫ್ ಆರ್ಟಿಸ್ಟ್ ಕಲೆಗಾರಿದ್ರು ಅಕ್ಬರ್ಸ್ ಕೋಟಲ್ಲಿ. ಆರ್ಟ್ ಆಫ್ ಪೇಂಟಿಂಗ್ ರೀಚ್ ಇಸ್ ಪೀಕ್ ಅಂಡರ್ ಪ್ಯಾಟ್ರನ್ ಆಫ್ ಜಹಾಂಗೀರ್ ಬಂದು ಈ ಒಂದು ಆರ್ಟ್ ಆಫ್ ಪೇಂಟಿಂಗಿಗೆ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಇನ್ ಪೇಂಟಿಂಗ್. ಸೊ ಯೂಸ್ ಗಿವ್ ಲಾಟ್ ಆಫ್ ಎನ್ಕರೇಜ್ಮೆಂಟ್ ಫಾರ್ ಪೇಂಟಿಂಗ್, ದಟ್ ಈಸ್ ಜಹಾಂಗೀರ್. ಸೊ ಅವರ ಕಾಲದಲ್ಲಿ ಒಂದು ಪೇಂಟಿಂಗಿಗೆ ಇನ್ನೂ ಒಂದು ಉತ್ತೇಜನ ಸಿಗುತ್ತೆ. ಮೋರ್ ಇಂಪಾರ್ಟೆನ್ಸ್ ವಾಸ್ ಗಾಟ್ ಡ್ಯೂರಿಂಗ್ ಜಹಾಂಗೀರ್. ಸೊ ಔರಂಗಜೇಬ್ ವಾಸ್ ಆರ್ಥೋಡಾಕ್ಸ್ ಇನ್ ಔಟ್ಲುಕ್, ಡಿಡ್ ನಾಟ್ ಎನ್ಕರೇಜ್ ಪೇಂಟಿಂಗ್. ಸೊ ನಿಮಗೆ ಗೊತ್ತಿದೆ ಔರಂಗಜೇಬ್ ಬಂದು ತುಂಬ ಆರ್ಥೋಡಾಕ್ಸ್ ಇದ್ದ. ಇದರಲ್ಲೆಲ್ಲ ಅವನಿಗೆ ಪೇಂಟಿಂಗು, ಮ್ಯೂಸಿಕ್ಕು ಇದರಲ್ಲೆಲ್ಲ ಅವನಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಈ ವಾಸ್ ನಾಟ್ ಗಿವನ್ ಎನಿ ಎನ್ಕರೇಜ್ಮೆಂಟ್ ಟು ಪೇಂಟಿಂಗ್. ಸೊ ನೌ ವಿ ನೋ ಅಬೌಟ್ ಮ್ಯೂಸಿಕ್. ಯು ಹ್ಯಾವ್ ಹರ್ಡ್ ಅಬೌಟ್ ತಾನ್ಸೇನ್. ತಾನ್ಸೇನ್ ಬಗ್ಗೆ ಕೇಳಿದಿರಲ್ಲ. ಸಿ ವಾಸ್ ಎ ಗ್ರೇಟ್ ಮ್ಯೂಸಿಷಿಯನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಮೊಘಲ್ಸ್. ಸ್ಪೆಷಲ್ ಪ್ಯಾಟ್ರನೇಜ್ ವಾಸ್ ರಿಸೀವ್ಡ್ ಬೈ ಅಕ್ಬರ್ಸ್ ರೂಲ್. ಸೊ ಮ್ಯೂಸಿಕ್ಕಿಗೆ ಸ್ಪೆಷಲ್ ಪ್ಯಾಟ್ರನೇಜ್ ಸಿಗೋದು ಅಕ್ಬರ್ನ ಆಳ್ವಿಕೆಯಲ್ಲಿ. ದ ಲಾರ್ಜ್ ನಂಬರ್ ಆಫ್ ಮ್ಯೂಸಿಷಿಯನ್ಸ್ ವೇರ್ ಲಿವ್ಡ್ ಇನ್ ದ ಕೋರ್ಟ್ ವಿಚ್ ಈಸ್ ಡಿವೈಡೆಡ್ ಇಂಟು 7 ಗ್ರೂಪ್ಸ್. ಸೊ 7 ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿ ಈಚ್ ಡೇ ಎ ಪರ್ಟಿಕ್ಯುಲರ್ ಗ್ರೂಪ್ ಗೇವ್ ಎ ಮ್ಯೂಸಿಕಲ್ ರಿಸೈಟಲ್. ಸೊ 7 ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತಾಯಿದ್ರು. ಸೊ ಒಂದೊಂದು ಗ್ರೂಪು ಒಂದೊಂದು ದಿನ ಅವ್ರು ಆ ಒಂದು ಮ್ಯೂಸಿಕಲ್ ಒಂದು ರಿಸೈಟಲ್ನ ಕೊಡಬೇಕಾಗಿತ್ತು, ಅಂದರೆ ಮ್ಯೂಸಿಕ್ನ ನುಡಿಸ್ಬೇಕಾಗಿತ್ತು. ತಾನ್ಸೇನ್ ವಾಸ್ ದ ಮೋಸ್ಟ್ ರಿಮಾರ್ಕಬಲ್ ಮ್ಯೂಸಿಷಿಯನ್ ಆಫ್ ಅಕ್ಬರ್ಸ್ ಕೋರ್ಟ್. ತಾನ್ಸೇನ್ ಬಂದು ತುಂಬ ಒಂದು ಹೆಸರುವಾಸಿಯಾದ ಮ್ಯೂಸಿಷಿಯನ್ ಆಗಿದ್ದರು ಅಕ್ಬರ್ಸ್ರ ಒಂದು ಆಳ್ವಿಕೆಯಲ್ಲಿ, ಅವರ ಒಂದು ಸಾಮ್ರಾಜ್ಯದಲ್ಲಿ. ಜಹಾಂಗೀರ್ ಆ್ಯಂಡ್ ಶಹಜಹಾನ್ ಆಲ್ಸೋ ಎಕ್ಸ್ಟೆಂಡೆಡ್ ಪ್ಯಾಟ್ರನೇಜ್ ಟು ಮ್ಯೂಸಿಕ್. ಜಹಾಂಗೀರು ಮತ್ತು ಶಹಜಹಾನು ಸಹ ಒಂದು ಉತ್ತೇಜನ ಕೊಡ್ತಾರೆ ಮ್ಯೂಸಿಕ್ಕಿಗೆ. ಬಟ್ ಔರಂಗಜೇಬ್ ಬ್ಯಾಂಡ್ ಮ್ಯೂಸಿಕ್. ಔರಂಗಜೇಬ್ಗೆ ಮ್ಯೂಸಿಕ್ ಅಂದರೆ ಇಷ್ಟ ಇರಲಿಲ್ಲ. ಸೊ ಔರಂಗಜೇಬ್ ಏನು ಮಾಡಿದ್ರು, ಮ್ಯೂಸಿಕ್ಕನ್ನು ಬ್ಯಾನ್ ಮಾಡ್ತಾರೆ. ಸೊ ಅವರ್ ಮ್ಯೂಸಿಕ್ ಲಿಂಗರ್ಡ್ ಇನ್ ದ ಆರ್ಟ್ಸ್ ಆಫ್ ಪೀಪಲ್. ಸೊ ಇವತ್ತು ಸಹ ಒಂದು ತಾನ್ಸೇನನ ಒಂದು ಮ್ಯೂಸಿಕ್ ಅಂದರೆ ಮನಸ್ಸಲ್ಲಿ ಒಂದು ಖುಷಿಯಾಗುತ್ತೆ ಅಲ್ವಾ. ಸೊ ಲಾಟ್ ಆಫ್ ಪೀಪಲ್ಸ್ ಆರ್ಟ್ಸ್ ಆಫ್ ಪೀಪಲಲ್ಲಿ ಇವತ್ತು ಸಹ ಮ್ಯೂಸಿಕ್ಕು ಒಂದು ಆ ಒಂದು ಧ್ವನಿ ಏನಿದೆ ಇವತ್ತು ಸಹ ನುಡಿತಾ ಇದೆ. ಸೊ ದಿಸ್ ಈಸ್ ಹೌ ತಾನ್ಸೇನ್ ಬಿಕೇಮ್ ದ ಫೇಮಸ್ ಮ್ಯೂಸಿಷಿಯನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಅಕ್ಬರ್. ಸೊ ನೌ ವಿ ನೋ ಅಬೌಟ್ ದ ಡಿಕ್ಲೈನ್ ಆಫ್ ಮೊಘಲ್ ಎಂಪೈರ್. ಸೊ ನಾವು ವಿ ನೋಯಿಂಗ್ ಅಬೌಟ್ ದ ಡಿಕ್ಲೈನ್ ಆಫ್ ಮೊಘಲ್ ಎಂಪೈರ್. ಸೊ ಹೇಗೆ ಮೊಘಲ್ ಎಂಪೈರು ನಾಶವಾಯಿತು, ಡಿಕ್ಲೈನ್ ಆಯಿತು ಅನ್ನೋದನ್ನು ನೋಡೋಣ. ದ ಎಂಪೈರ್ ಬಿಗ್ಯಾನ್ ಟು ಡಿಕ್ಲೈನ್ ಟುವರ್ಡ್ಸ್ ದ ಎಂಡ್ ಆಫ್ ಔರಂಗಜೇಬ್ಸ್ ರೂಯಿನ್. ಸೊ ಔರಂಗಜೇಬ್ಸ್ರ ಒಂದು ಆಳ್ವಿಕೆಯಲ್ಲಿ, ಎಂಡ್ ಆಫ್ ಔರಂಗಜೇಬ್ನ ಆಳ್ವಿಕೆಯಲ್ಲಿ ಮೊಘಲ್ ಎಂಪೈರ್ ಏನಾಗುತ್ತೆ, ಡಿಕ್ಲೈನ್ ಆಗುತ್ತೆ. ಸೊ ವಾಟ್ ಆರ್ ದ ರೀಸನ್ಸ್, ಕಾರಣ ಏನು? ದ ಚೀಫ್ ಟೈನ್ಸ್ ಬಿಕೇಮ್ ಕರಪ್ಟ್. ಸೊ ಏನು ಮುಖ್ಯಸ್ಥರಿದ್ದರು ಅವರು ಕರಪ್ಟ್ ಆಗ್ತಾರೆ, ಭ್ರಷ್ಟರಾಗ್ತಾರೆ. ಕರಪ್ಟ್ ಅಂದರೆ ಭ್ರಷ್ಟರಾಗ್ತಾರೆ ಚೀಫ್ ಟೈನ್ಸು. ಸೆಕೆಂಡ್ ಒನ್ ಈಸ್ ಇಂಟೆನ್ಸ್ ಫೈಟಿಂಗ್ ಟುಕ್ ಪ್ಲೇಸ್ ಅಮಾಂಗ್ ದ ಕ್ಲೇಮೆಂಟ್ಸ್ ಟು ದ ಥ್ರೋನ್. ಸೊ ಅವರಲ್ಲೇ ಏನಾಯಿತು, ನಾನು ರಾಜ ಆಗಬೇಕು ಅನ್ನೋ ಒಂದು ಫೈಟಿಂಗ್ ಆಯಿತು, ಇಂಟೆನ್ಸ್ ಫೈಟಿಂಗ್, ಅವರವರಲ್ಲೇ ಜಗಳ ಆಯಿತು. ಸೊ ರಾಜರ ಒಂದು ರಾಜರ ಒಂದು ಶಿಪ್ಪಿಗೆ ಅಂದರೆ ನಾನು ರಾಜ ಆಗಬೇಕು ಥ್ರೋನ್ಗೋಸ್ಕರ. ದೆನ್ ದ ಪ್ರಾವಿನ್ಷಿಯಲ್ ಗವರ್ನರ್ಸ್ ಟುಕ್ ಅಡ್ವಾಂಟೇಜ್ ಆಫ್ ದ ಸಿಚುವೇಶನ್ ಆ್ಯಂಡ್ ಡಿಕ್ಲೇರ್ ದೇರ್ ಇಂಡಿಪೆಂಡೆನ್ಸ್. ಸೊ ಪ್ರಾವಿನ್ಷಿಯಲ್ ಗವರ್ನರ್ಸ್ ಏನಿದ್ರು, ರಾಜ್ಯಪಾಲರು ಏನಿದ್ರು, ಪ್ರಾವಿನ್ಸಸ್ಸಲ್ಲಿ ಏನು ರಾಜರನ್ನ ಒಂದು ಗವರ್ನರ್ಸ್ನ ಅಪಾಯಿಂಟ್ ಮಾಡಿದರು. ಸೊ ಅವ್ರೇನು ಮಾಡಿದ್ರು, ಇಂಡಿಪೆಂಡೆನ್ಸ್ ಡಿಕ್ಲೇರ್ ಮಾಡಿ, ಇದನ್ನೇ ಒಂದು ಅಡ್ವಾಂಟೇಜ್ ಮಾಡಿಕೊಂಡು ನಾವು ಸ್ವತಂತ್ರರು ಅಂತ ಇಂಡಿಪೆಂಡೆನ್ಸ್ನ ಡಿಕ್ಲೇರ್ ಮಾಡಿಕೊಂಡ್ರು.
So next fourth one is Aurangzeb desire to convert India into an Islamic state met with opposition everywhere. ಸೊ ಔರಂಗಜೇಬ್ನ ಒಂದು ಡಿಸೈರ್ ಏನಿರುತ್ತೆ, ಇಂಡಿಯಾನ ಒಂದು ಇಸ್ಲಾಮಿಕ್ ಸ್ಟೇಟ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋ ಒಂದು ಡಿಸೈರ್ ಇರುತ್ತೆ, ಆಸೆ ಇರುತ್ತೆ ಅವನಿಗೆ. ಸೊ ಅದು ಒಂದು ಆಪೋಸಿಷನ್ಗೆ ಕಾರಣ ಆಯಿತು. ಸೊ ಎವ್ರಿವೇರು ವಿರುದ್ಧ ಆಪೋಸ್ ಮಾಡ್ತಾರೆ. ನೆಕ್ಸ್ಟ್ ಈಸ್ ದ ಪ್ರೊಲಾಂಗ್ಡ್ ವಾರ್ಫೇರ್ ವಿತ್ ದ ಸಿಖ್ಸ್. ಸೊ ಏನು ಒಂದು ತುಂಬ ಕಂಟಿನ್ಯೂಯಸ್ ಆಗಿ ಸಿಖ್ಸ್ ಜೊತೆ, ಮರಾಠಾಸು ಮತ್ತು ರಜಪೂತ್ ಸೆಟ್ ಜೊತೆ ಏನಾಗುತ್ತೆ, ಯುದ್ಧ ನಡೀತಲೇ ಇರುತ್ತೆ. ಇಟ್ ಟುಕ್ ಲಾಂಗ್ ಟೈಮ್. ಸೊ ಇದರಿಂದ ಏನಾಯಿತು, ಫುಲ್ಲಿ ಎಕ್ಸಿಸ್ಟ್ ಆದ ಒಂದು ರಿಸೋರ್ಸಸ್ ಎಲ್ಲ, ವೆಲ್ತ್ ಎಲ್ಲ, ರಿಸೋರ್ಸಸ್ ಎಲ್ಲ ಏನಾಗುತ್ತೆ, ಹಾಳಾಗೋಗುತ್ತೆ, ನಾಶವಾಗುತ್ತೆ. ಸೊ ಇದು ಒಂದು ಕಾರಣ ಆಗುತ್ತೆ. ಸೊ ಇನ್ ದ ಮೀನ್ ಟೈಮ್ ನದೀರ್ ಶಾ ಎ ಪರ್ಷಿಯನ್ ಇನ್ವೇಡರ್ ರೇಡೆಡ್ ಡೆಲ್ಲಿ. ಸೊ ಇದೇ ಒಂದು ಟೈಮಲ್ಲಿ ನಾದಿರ್ ಶಾ ಏನು ಮಾಡ್ತಾನೆ, ಪರ್ಷಿಯನ್ ಇನ್ವೇಡರ್ ಡೆಲ್ಲಿನ ರೈಡ್ ಮಾಡ್ತಾನೆ. ಈ ರೈಡ್ ಮಾಡಿ ಏನು ಮಾಡ್ತಾನೆ, ರೇಡ್ ಮಾಡಿ ಲಾಟ್ ಆಫ್ ವೆಲ್ತನ್ನು ಲೂಟ್ ಮಾಡ್ತಾನೆ. ಸೊ ಏನು ಒಂದು ಮೊಘಲ್ಸ್ನ ಒಂದು ವೆಲ್ತ್ ಏನಿತ್ತು ಅದನ್ನು ಲೂಟ್ ಮಾಡ್ತಾನೆ ಫಾರ್ 2 centuries. ಈ ಲೂಟೆಡ್ ದ ವೆಲ್ತ್ ಅಮೇಸ್ಡ್ ಬೈ ದ ಮೊಘಲ್ಸ್ ಓವರ್ ಎ ಪೀರಿಯಡ್ ಆಫ್ 2 centuries. ಸೊ 2 centuries ಅಷ್ಟಲ್ಲಿ ಏನು ಒಂದು ಮೊಘಲ್ಸ್ ಒಂದು ವೆಲ್ತನ್ನು ಒಂದು ಕಾಪಾಡ್ಕೊಂಡಿದ್ದು ಅದನ್ನೆಲ್ಲ ಲೂಟ್ ಮಾಡ್ತಾನೆ. ಸೊ ಈ ಕ್ಯಾರಿಡ್ ಅವೇ ದ ವರ್ಲ್ಡ್ ಫೇಮಸ್ ಕೊಹಿನೂರ್ ಡೈಮಂಡ್ ಆ್ಯಂಡ್ ದ ಪಿಕಾಕ್ ಥ್ರೋನ್ ಆಫ್ ಶಹಜಹಾನ್. ಸೊ ಕೊಹಿನೂರ್ ಡೈಮಂಡು, ಪಿಕಾಕ್ ಥ್ರೋನ್, ಒಂದು ನವಿಲಿನ ಒಂದು ಪಟ್ಟ, ಸೊ ಥ್ರೋನ್. ಸೊ ಅದನ್ನು ಮತ್ತು ಕೊಹಿನೂರ್ ಡೈಮಂಡನ್ನ ಏನು ಮಾಡ್ತಾನೆ, ದೋಚ್ಕೊಂಡು ಹೋಗ್ತಾನೆ, ತೊಗೊಂಡೋಗ್ತಾನೆ ಅವ್ರ ದೇಶಕ್ಕೆ. ಸೊ ಇದರಿಂದ ಏನಾಯಿತು, ದ ಟ್ರೆಷರಿ ಆಫ್ ಮೊಘಲ್ಸ್ ಬಿಕೇಮ್ ಎಂಟಿ. ಸೊ ಇದರಿಂದ ಟ್ರೆಷರಿ ಏನಿತ್ತು ಅದು ಫುಲ್ಲು ಎಂಟಿ ಆಗುತ್ತೆ, ಮೊಘಲ್ಸರ ಒಂದು ಟ್ರೆಷರು ಎಂಟಿ ಆಗುತ್ತೆ. ಸೊ ಇದೆಲ್ಲ ಕಾರಣ ಆಗುತ್ತೆ ಒಂದು ಮೊಘಲ್ಸ್ ಎಂಪೈರು ಡಿಕ್ಲೈನ್ ಆಗೋಕ್ಕೆ. ಸೊ ಮೊಘಲ್ ಎಂಪೈರು ನಾಶವಾಗೋಕ್ಕೆ ದಿಸ್ ಆರ್ ದ ಇಂಪಾರ್ಟೆಂಟ್ reasons. So I think you understood about the Mughal Empire, the founder of the Mughal Empire, about Akbar's, his contributions, Aurangzeb's, his religious policies, and also have known about the contributions of Mughal Empire for the art and architecture, music, and also we have known about the decline of Mughal Empire. So ಅನ್ಸುತ್ತೆ ನಿಮಗೆ ಇದಿಷ್ಟು ಅರ್ಥ ಆಗಿದೆ ಅಂತ. Thank you, children.